ಕಲಬುರಗಿ ಭಾಗದ ಎಸ್ಸಿ ಎಸ್ಟಿ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಇದೊಂದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕಂಡೆ. ಜೊತೆಗೆ ಘನತೆವತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಯುಷ್ಮಾನ್ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಾದೇವ್ ಸಾಹೇಬರಿಗೂ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ವೇದಿಕೆ ಮೂಲಕ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನೆಂದರೆ ಸಂವಿಧಾನ ಪೀಠಿಕೆ ಅಷ್ಟಲ್ಲ, ಸಂವಿಧಾನದ ಮೂಲ ಆಶಯಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತಿರಬೇಕಾದ್ರೆ ಇದು ಭಾರತದಲ್ಲಿ ಇದು ಪ್ರಪ್ರಥಮ ಮೊದಲ ಹೆಜ್ಜೆ. ಸೊ ಅದಕ್ಕಾಗಿ ಅವರ ಒಂದು ನಿರ್ದೇಶನಂತೆ ಎಸ್.ಸಿ. ಎಸ್.ಟಿ. ಅಧಿಕಾರಿಗಳು ಮತ್ತು ನೌಕರರ KSRTC ನೌಕರರ ಬಾಂಧವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮನೂ ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಈ ಮಾಧ್ಯಮ ಮಿತ್ರರ ಮೂಲಕ ಇಡೀ ನಾಡಿನ ಜನತೆಗೆ ಒಂದು ಸವಿನಯ ಪ್ರಾರ್ಥನೆ. ಎಲ್ಲಿವರೆಗೆ ನಮ್ಮ ಮಕ್ಕಳಿಗೆ ಸಂವಿಧಾನ ಪೀಠಿಕೆ ಅಷ್ಟಲ್ಲ, ಸಂವಿಧಾನದ ಮೂಲ ಆಶಯಗಳು ಜೊತೆಗೆ 395 ವಿಧಿಗಳು ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಮಕ್ಕಳು ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರದಿಂದ ಹೊರಗೆ ಬಂದು ಸ್ವಾಭಿಮಾನದ ಬದುಕನ್ನು ಬದುಕಲು ಸಾಧ್ಯವಿಲ್ಲ. ಸಂವಿಧಾನ ಹೊರತುಪಡಿಸಿ ಎಲ್ಲವನ್ನೂ ತಿಳಿಸಿದ್ದೆ. ಆದರೆ ಅವರು ಎಂಥ ಪದವೀಧರರಾಗಲಿ, ಯಾವುದೇ ಪದವಿ ಹೊಂದಿರಲಿ, ಎಂಥ ಹುದ್ದೆಯಲ್ಲಿರಲಿ, ಅವರು ಎಜುಕೇಟೆಡ್ ಫೂಲ್ಸ್ ಆಗ್ತಾರೆ ವಿನ ಎಜುಕೇಟೆಡ್ ವ್ಯಕ್ತಿಗಳಾಗೋದಿಲ್ಲ. ಅದಕ್ಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ, ಸಂವಿಧಾನವನ್ನು ಓದಿಸಿ ಜೊತೆಗೆ ಸರ್ಕಾರಕ್ಕೊಂದು ಸವಿನಯ ಪ್ರಾರ್ಥನೆ. ಸಂವಿಧಾನದ ಪೀಠಿಕೆ ಅಷ್ಟೇ ಅಲ್ಲ, ಸಂವಿಧಾನದ ಮೂಲ ಆಶಯ ಮತ್ತು ಸಂವಿಧಾನವು ಯಾವ ಜನಾಂಗದವರಿಗೆ ಯಾವ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದನ್ನು KG-ಯಿಂದ PG ವರೆಗೂ ಒಂದು ಸಿಲೆಬಸ್ ಅನ್ನಾಗಿ ರೂಪಿಸಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ಕಾರಕ್ಕೆ ಈ ಸಂಘಟನೆಗಳು ಕೂಡ ಒಂದು ಮನವಿ ಪತ್ರನ ಕೊಟ್ಟಿದ್ದಾರೆ. ಜೊತೆಗೆ ಮನವಿ ಪತ್ರ ಪೂರ್ವದಲ್ಲೇ ಸರ್ಕಾರವನ್ನು ಉತ್ತಮವಾಗಿರ್ತ ನಿರ್ಧಾರ ಕೈಗೊಂಡಿದ್ದು ಸಂವಿಧಾನದ ಪೀಠಿಕೆ ಪ್ರತಿ ಹಳ್ಳಿಗೂ ಮನೆ ಮನೆಗೆ ಸಂವಿಧಾನ ಪೀಠಿಕೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಮತ್ತು ಖಾಸಗಿ ಶಾಲೆಯಲ್ಲೂ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆ ಪಠನ ಮಾಡೋದ್ರ ಜೊತೆಗೆ ಅದರ ವಿವರಣೆಯನ್ನು ತಿಳ್ಕೊಳ್ತಕ್ಕಂಥ ಸೌಭಾಗ್ಯ ಎಲ್ಲ ಮಕ್ಕಳಿಗೆ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸುರೇಶ್ ಬಿ. ಬಿಲಾಡ್ ಅಂತೇಳಿ. ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ರೂಪಿಸಿದ್ದು ಕರ್ನಾಟಕದಲ್ಲಿ ಇಡೀ ರಾಜ್ಯದಂತ ಪ್ರತಿ ಗ್ರಾಮಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಒಂದು ಸಂವಿಧಾನ ಜಾಗೃತ ರಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಅದೇ ಒಂದು ಸಹಯೋಗದಲ್ಲಿ ನಾವು ಕೂಡ ಒಂದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಕೂಡ ಪ್ರತಿಯೊಬ್ಬ ನಮ್ಮ ಕಾರ್ಮಿಕರಿಗೆ ಆಗಲಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಸಂವಿಧಾನದ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕುರಿತು ಒಂದು ಸಂವಿಧಾನ ಕಾರ್ಯಕ್ರಮ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಶ್ರೀ ದಲಿತ ಸಾಹಿತಿಗಳು ಹಾಗೂ ಸಂಶೋಧನಾ ಬರಹಗಾರರು, ಸಮಾಜ ಹೋರಾಟಗಾರರು, ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ಒಗ್ಗಣ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತ್ ಯಳಸಂಗಿ ಸರ್ ಇವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಒಂದು ಒಳ್ಳೆಯ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಕೂಡ ನಾವೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಇಡೀ ರಾಜ್ಯ ಸಮಿತಿ ಆಗಿರ್ಬೋದು, ಜಿಲ್ಲಾ ಸಮಿತಿ ಆಗಿರ್ಬೋದು, ಅದೇ ರೀತಿ ಪ್ರತಿ ವಿಭಾಗದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅತಿ ಉನ್ನತವಾಗಿ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಬಿ. ಬಿಲಾಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಾಮಾನ್ಯ ಸಭೆ ಕಾರ್ಯಕ್ರಮ ನಡೀತದೆ. ಯಾರೂ ಕೂಡ ಹೊರಗಡೆ ಹೋಗಲಾರದೆ ಊಟದ ವ್ಯವಸ್ಥೆ ಇದೆ, ಊಟ ಗೀಟ ಮಾಡಿ ಮತ್ತು ಇದು 2ನೇ ಸೆಷನ್ಗೆ ಎಲ್ಲರೂ ಬರಬೇಕಂತ ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ.